Hello students, welcome to my YouTube channel. So in this video we will discuss the important 2 marks questions on financial accounting for BCom first sem as per the NEP syllabus. So first entry is conversion of single entry system into double entry system. ಸೊ ಇವತ್ತಿನ ವಿಡಿಯೋದಲ್ಲಿ ಫೈನಾನ್ಷಿಯಲ್ ಅಕೌಂಟಿಂಗ್ ಫಸ್ಟ್ ಸೆಮ್ಮಿಗೆ ಬಿಕಾಮ್ ಫಸ್ಟ್ ಸೆಮ್ಮಿಗೆ ಆ್ಯಸ್ ಪರ್ ದ NEP ಸಿಲೆಬಸ್ ಪ್ರಕಾರ ಏನು ಮಾಡೋಣ ಅಂತಂದರೆ ಇಂಪಾರ್ಟೆಂಟ್ 2 ಮಾರ್ಕ್ಸ್ ಕ್ವಶನ್ಸ್ಗಳನ್ನು ಡಿಸ್ಕಷನ್ ಮಾಡ್ತಾ ಹೋಗೋಣ. ಸೊ ಫಾರ್ ದ ಪರ್ಪಸ್ ಆಫ್ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಆಲ್ಸೋ ಓಕೆ ದ ಇಂಪಾರ್ಟೆಂಟ್ 2 ಮಾರ್ಕ್ಸ್ ಕ್ವಶನ್ಸ್. ದ ಫಸ್ಟ್ ಕ್ವಶನ್ ಈಸ್ ವಾಟ್ ಈಸ್ ಸಿಂಗಲ್ ಎಂಟ್ರಿ ಸಿಸ್ಟಮ್ ಆಫ್ ಬುಕ್ ಕೀಪಿಂಗ್? What is single entry system of bookkeeping? So answer, the single entry system means a system of maintaining the accounting records of the businesses transactions in a manner convenient to a particular trader. The principle of double entries is not applied for all the transactions, or as per the definition given by the Eric Kohler defined the accounts from incomplete records as a system of bookkeeping. It is a system of bookkeeping in which a rule only the records of cash and personal accounts are maintained. It is always incomplete double entry system with the circumstances. So single entry system, it is a system prepared by a small business concerns. So it is an incomplete system of bookkeeping, and here we are not following the double entry system. So only we are preparing as per the convenient of a small business concerns. So that's why it's a system here maintaining the books of accounts of the business transactions in a manner or in a convenient to a particular trader. So the principles of double entry system is not followed here. So principles of double entry system ಏನು ಮಾಡೋದಿಲ್ಲ ಅಂತ here we are not following. Say for example, if Mr. X purchased goods for rupees 10,000. Okay na? Mr. X is receiving goods, and also Mr. X is paying the cash. So okay, so here we are here Mr. X is receiving a goods, so on that he is giving the cash of rupees 10,000. ಸೊ ಏನು 10,000 ಏನು ಮಾಡ್ತೀವಿ, ಕ್ಯಾಶ್ ಕೊಡ್ತಾ ಇದ್ದಾನೆ, ಮತ್ತು ಅದರ ಬದಲಿಗೆ ಗೂಡ್ಸನ್ನು ರಿಸೀವ್ ಮಾಡ್ಕೊತಿದ್ದಾನೆ. ಸೊ ಒಂದು ಇದು ರಿಸೀವ್ ಆಯಿತು, ಇನ್ನೊಂದು ಕಡೆ ಪೇಮೆಂಟ್ ಮಾಡ್ತಾ ಇದ್ದಾರೆ. ಸೊ ಓಕೆನಾ. ಸೊ ಇಂತಹ ಎರಡು ಡಬಲ್ ಫೋಲ್ಡಿಂಗ್ ಆಸ್ಪೆಕ್ಟ್, ದಟ್ ಮೀನ್ಸ್ ಡೆಟರ್ ಆ್ಯಂಡ್ ಕ್ರೆಡಿಟರ್ ಸಿಸ್ಟಮ್ ಅಂತ, ಡೆಬಿಟ್ ಮತ್ತು ಕ್ರೆಡಿಟ್ ಸಿಸ್ಟಮ್ ಏನು ಮಾಡೋದಿಲ್ಲ ಅಂತ ಹಿಯರ್ it's not followed. So that's why it's an incomplete system of book, as well as it's the single entry system is only prepared by the small business concerns. So okay, so next one, state the features of single entry system. State the features of single entry system. First one, it is not costly. Why? Because ಸೊ ಯಾರು ಬೇಕಾದರೆ ಏನು ಮಾಡ್ಬೋದು ಅಂತಂದರೆ ಇದನ್ನು ಪ್ರಿಪೇರ್ ಮಾಡ್ಬೋದು ಅಂತ. ಸೊ ಇಲ್ಲೇನು ಅಂತಂದರೆ ಹಿಯರ್ ವಿ ಆರ್ ನಾಟ್ ಪ್ರಿಪೇರಿಂಗ್ ಆಲ್ ದ ಬುಕ್ಸ್ ಆಫ್ ಅಕೌಂಟ್ಸ್, ಸೊ ದಟ್ಸ್ ವೈ ಇಟ್ಸ್ ನಾಟ್ ಕಾಸ್ಟ್ಲಿ. ಹಿಯರ್ ವಿ ಆರ್ ನಾಟ್ ಪ್ರಿಪೇರಿಂಗ್ ಟ್ರಯಲ್ ಬ್ಯಾಲೆನ್ಸ್, ಬುಕ್ಸ್ ಆಫ್ ಟ್ರೇಡಿಂಗ್ ಆ್ಯಂಡ್ P&L ಅಕೌಂಟ್ ಆ್ಯಂಡ್ ಬ್ಯಾಲೆನ್ಸ್ ಇಟ್. ವಿ ಆರ್ ನಾಟ್ ಅಡಾಪ್ಟಿಂಗ್ ದ ಅಕೌಂಟೆಂಟ್ ಫಾರ್ ದ ಪರ್ಪಸ್ ಆಫ್ ಪ್ರಿಪೇರಿಂಗ್ ದಟ್ ಬುಕ್ಸ್ ಆಫ್ ಅಕೌಂಟ್. ಸೊ ದಟ್ಸ್ ವೈ ಇಟ್ಸ್ ನಾಟ್ ಕಾಸ್ಟ್ಲಿ. ಓಕೆ, ಅದಕ್ಕೋಸ್ಕರ ಇದು ಕಾಸ್ಟ್ಲಿ ಅಲ್ಲ. ಏನು ಅಂತಂದರೆ ನಾವು ಯಾರು ಬೇಕಾದರೂ ಏನು ಮಾಡ್ಬೋದು ಅಂತಂದರೆ ಇದನ್ನು ಕಲ್ತವರು, ಅಲ್ಲಿ ಕಲಿಯಬೇಕಂತೇನಿಲ್ಲ, ಒಂದು ಸ್ವಲ್ಪ ಬರಲಿಕ್ಕೆ ಬಂದರೆ ಸಾಕು. ಏನು ಫಾರ್ ಎಕ್ಸಾಂಪಲ್ ಒಂದು ಅಂಗಡಿ ಇದೆ ಅಂತ ಇಟ್ಕೊಂಡ್ರೆ, ಸೊ ಅವರು ಎಷ್ಟು ಮಾರಾಟ ಮಾಡಿದರು, ಎಷ್ಟು ಮೆಟೀರಿಯಲ್ನ ತಂದರು, ಸೊ ಬರೀತಾರೆ. ಸೊ ಅದರಲ್ಲಿ ಎಷ್ಟು ಮಾರಾಟ ಮಾಡಿದರು ಅದು ಬರೀತಾರೆ, ಯಾರ್ಯಾರು ತೊಗೊಂಡು ಹೋದ್ರು ಅದು ಬರೀತಾರೆ. ಸೊ ಇವತ್ತಿನ ದಿನದಲ್ಲಿ ಎಷ್ಟು ಮಾರಾಟ ಆಯಿತು ಮತ್ತು ಅದರಿಂದ ನಮಗೆ ಎಷ್ಟು ಉಳಿತು ಅನ್ನೋದನ್ನು ಕೂಡ ಏನು ಮಾಡ್ತಾರೆ ಅಂತ ಬರೀತಾರೆ. ಸೊ ಯಾರು ಬೇಕಾದರೂ ಈ ರೀತಿ ಒಂದೇ ಬುಕ್ಕಲ್ಲಿ ಒಂದು ಪೇಜಲ್ಲಿ ಬರೆದು ಬಿಡ್ಬೋದು. ಸೊ ಆ ರೀತಿ ಇರೋದರಿಂದ ಇದು ನಾಟ್ ಕಾಸ್ಟ್ಲಿ ಅಂತೇಳಿ ಹೇಳ್ಬೋದು. ಆಮೇಲೆ ಇಟ್ ಈಸ್ ಅ ಸಿಂಪಲ್ ಮೆಥಡ್. ಸೊ ಯಾರು ಬೇಕಾದರೂ ಏನು ಮಾಡ್ಬೋದು ಅಂತಂದರೆ ಈ ಬುಕ್ಸ್ ಆಫ್ ಅಕೌಂಟ್ಸ್ಗಳನ್ನ ಪ್ರಿಪೇರ್ ಮಾಡೋದ್ರಿಂದ, ಮತ್ತು ಹಿಯರ್ ವಿ ಆರ್ ನಾಟ್ ಪ್ರಿಪೇರಿಂಗ್ ದ ಡಬಲ್ ಎಂಟ್ರಿ ಸಿಸ್ಟಮ್. ಸೊ ದಟ್ಸ್ ವೈ ಇಟ್ಸ್ ಅನ್ ಅ ಸಿಂಪಲ್ ಸಿಸ್ಟಮ್ ಅಂತ. ಸೊ ದಿಸ್ ಸಿಸ್ಟಮ್ ಈಸ್ ಯೂಸ್ವಲಿ ಫಾಲೋಡ್ ಬೈ ಅ ಸ್ಮಾಲ್ ಬಿಸ್ನೆಸ್ ಕನ್ಸರ್ನ್.
So already I have told you that the single entry system is all prepared by a small business concerns. ಸೊ ಯಾರು ಸಣ್ಣ ಸಣ್ಣ ವ್ಯಾಪಾರಸ್ಥರು ಇರ್ತಾರಲ್ಲ, ಸೊ ಅಂಥವ್ರು. ಸೊ ಅಲ್ಲಿ ಏನು ಮಾಡ್ಬೋದು, ನಮ್ಮಲ್ಲಿ ಇಲ್ಲಿ ಕಾಯಿಪಲ್ಯ ಮಾರೋರಾಗಿರ್ಬೋದು, ಪಟ್ಟಿ ಅಂಗಡಿ ಇರುತ್ತಲ್ಲ, ಸೊ ಆ ರೀತಿ ಆಗಿರ್ಬೋದು, ಸಣ್ಣ ಕಿರಾಣಾ ಸ್ಟೋರ್ಸ್ ಆಗಿರ್ಬೋದು. ಸೊ ಇಂಥ ಸಣ್ಣ ಸಣ್ಣ ಅಂಗಡಿಯವ್ರು ಏನು ಮಾಡ್ಬೋದು ಅಂತಂದರೆ ಈ ಸಿಸ್ಟಮನ್ನು ಫಾಲೋ ಮಾಡ್ತಾರೆ ಅಂತ ಹೇಳ್ಬೋದು. ಆಮೇಲೆ ನೆಕ್ಸ್ಟ್ ಥರ್ಡ್ ಒನ್, what are the disadvantages of single entry system? What are the disadvantages of single entry system? It is, first one, it is an incomplete system of bookkeeping. Why? Because here we are not preparing all the debtors and creditors account. Okay, ಇಲ್ಲಿ ಏನು ಮಾಡ್ತಾ ಇಲ್ಲ ಅಂತ debtors creditors account ಆಗಿರ್ಬೋದು. Also we are not preparing the P&L account and trial balance and balance sheet. So that's why it is an incomplete system of bookkeeping ಅಂತ ಹೇಳ್ಬೋದು. ಸೊ ಓಕೆನಾ. ನೆಕ್ಸ್ಟ್ ಒಂದು ವೆರಿಫಿಕೇಷನ್ ಆಫ್ ಎಂಟ್ರೀಸ್ ಈಸ್ ನಾಟ್ ಪಾಸಿಬಲ್ ಅಂಡರ್ ದಿಸ್ ಸಿಸ್ಟಮ್. ಸೊ ಏನು ಅಂತಂದರೆ ಇಲ್ಲಿ ನಮಗೆ ಎಂಟ್ರಿ ಮಾಡಿದ್ದಕ್ಕೆ ಅಕ್ಯುರೇಟಾಗಿ, ಸೊ ಹಿಯರ್ ನಾವು ಯಾವುದೋ ಅಕ್ಯುರೇಸಿಯಾಗಿ ಎಂಟ್ರಿ ಈಸ್ ನಾಟ್ ಪಾಸಿಬಲ್ ಅಂಡರ್ ದಿಸ್ ಸಿಸ್ಟಮ್. ಸೊ ನಾವೇನು ಎಂಟ್ರಿಗಳನ್ನು ಇಲ್ಲಿ ಅಕ್ಯುರೇಟಾಗಿ ಮಾಡಲಿಕ್ಕೆ ಹೋಗೋದಿಲ್ಲ. ಸೊ ಅದೊಂದು ಡಿಸ್ಅಡ್ವಾಂಟೇಜ್. ಆಮೇಲೆ ಇಟ್ ಗಿವ್ಸ್ ಅ ಸ್ಕೋಪ್ ಫಾರ್ ಫ್ರಾಡ್. ವೈ? ಬಿಕಾಸ್ ಸೊ ಇನ್ ದಿಸ್ ಬ್ಯಾಲೆನ್ಸ್ ಆಫ್ ಅ ಕಂಪ್ಲೀಟ್ ಇನ್ಫಾರ್ಮೇಷನ್ ಆಫ್ ಸೇಲ್ಸ್, ಪರ್ಚೇಸಸ್ ಆ್ಯಂಡ್ ಎಕ್ಸ್ಪೆನ್ಸಸ್. ಸೊ ಯು ಆರ್ ನಾಟ್ ಕಂಪ್ಲೀಟ್ಲಿ ರಿಕಾರ್ಡಿಂಗ್ ಆಲ್ ದ ಟ್ರಾನ್ಸಾಕ್ಷನ್ಸ್ ರಿಗಾರ್ಡಿಂಗ್ ದ ಸೇಲ್ಸ್, ಪರ್ಚೇಸ್ ಆ್ಯಂಡ್ ಎಕ್ಸ್ಪೆನ್ಸಸ್ ಆ್ಯಂಡ್ ಇನ್ಕಮ್. ಯು ಆರ್ ನಾಟ್ preparing on that basis. So that's why it's not possible to find out the true profit. ಸೊ ಓಕೆ, ಸೊ ಟ್ರೂ ಪ್ರಾಫಿಟನ್ನು ನಮ್ಮಿಂದ ಸಾಧ್ಯ ಆಗೋದಿಲ್ಲ. ಸೊ ಇಲ್ಲೇನು ಒಂದು ಇಟ್ಸ್ ಅನ್ ಇನ್ಕಂಪ್ಲೀಟ್ ಸಿಸ್ಟಮ್ ಆಗಿರೋದ್ರಿಂದ ಸೊ ದೇರ್ ವಿಲ್ ಬಿ ಅ ಸ್ಕೋಪ್ ಫಾರ್ ದ ಫ್ರಾಡ್ ಅಂತ. ಸೊ ಇನ್ಕಂಪ್ಲೀಟ್ ಸಿಸ್ಟಮ್ ಆಗಿರೋದೇ ಯಾರು ಬೇಕಾದರೂ ಫ್ರಾಡ್ ಮಾಡಲಿಕ್ಕೆ, ಈಸಿ ಸಿಸ್ಟಮ್ ಆಗಿರುತ್ತೆ. ಸೊ ಅದಕ್ಕೋಸ್ಕರ ಯಾರು ಬೇಕಾದರೂ ಫ್ರಾಡ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಆಮೇಲೆ ಟ್ರೂ ಪ್ರಾಫಿಟ್ ಕಾಂಟ್ ಬಿ ನೋನ್ ಅಂತ. So why? Because we are not already, it is an incomplete system of bookkeeping. So also, so here we are not preparing the trial balance, trading and P&L account, balance sheet. So final books of final accounts are not prepared here. So that's why we are not getting an accurate profit or the loss which is incurred by the businesses. ಸೊ ಎಷ್ಟು ಅಕ್ಯುರೇಟಾಗಿ ಲಾಸ್ ಆಗಿದೆ, ಎಷ್ಟು ಅಕ್ಯುರೇಟಾಗಿ ಪ್ರಾಫಿಟ್ ಆಗಿದೆ ಅನ್ನೋದನ್ನು ಇಲ್ಲಿ ನಮಗೆ ಕಂಡುಹಿಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂಥೇಳಿ ಹೇಳ್ಬೋದು. ಸೊ ಇನ್ನೂ ಭಾಳ ಇದ್ದಾವೆ, ನೀವು ಭಾಳ ಬರಿಬೋದು. ನಿಮಗೆ ಗೊತ್ತಿದ್ದಾರೆ ಇಟ್ಸ್ ನಾಟ್ ರಿಲಯಬಲ್ ಅಂತ ಬರಿಬೋದು. ಡಿಫಿಕಲ್ಟಿ ಇನ್ ದ ರೈಸಿಂಗ್ ದ ಫಂಡ್ ಆಗಿರ್ಬೋದು. ಸೊ ಅಂಥದ್ದೆಲ್ಲ ನೀವು ಬರಿಬೋದು. ಓಕೆನಾ. ಸೊ ನೆಕ್ಸ್ಟ್ ಕ್ವಶನ್ ಈಸ್, what is statement of affairs? So it's a statement containing the various assets and liabilities of the businesses on a particular date. It's just like a balance sheet, because that assets are shown on the right hand side and the liabilities are shown on the left hand side. But it's not called a balance sheet because the assets and liabilities are shown in the system are based on the estimated made by a proprietor. So it's just like a balance sheet. So statement of affairs is look like a balance sheet. It's a statement. So liabilities are shown on the left hand side and the assets are shown on the right hand side. So why we are preparing the statement of affairs? To find out the opening capital. So okay, so statement of affairs, it's a statement. The various assets and liabilities are recorded. So it's just like a balance sheet, but it's not a balance sheet. Why? Because only we are recording the as per the estimated made by the proprietor. So that's why it's not a balance sheet. ಓಕೆ, ಇದು ಬ್ಯಾಲೆನ್ಸ್ ಶೀಟ್ ಥರನೇ ಇರುತ್ತೆ, ಆದರೆ ಇದು ಬ್ಯಾಲೆನ್ಸ್ ಶೀಟ್ ಅಲ್ಲ. ಪ್ರೊಪ್ರೈಟರ್ ಎಸ್ಟಿಮೇಟೆಡ್ ಏನು ಮಾಡಿರ್ತಾನೆ, ಸೊ ಅದ್ರ ಪ್ರಕಾರ ಅಸೆಟ್ಸ್ ಮತ್ತು ಲಯಬಿಲಿಟಿಗಳನ್ನು ರೆಕಾರ್ಡ್ ಮಾಡ್ತೀವಿ. ವಿ ಆರ್ ಪ್ರಿಪೇರಿಂಗ್, ಯಾವುದಕ್ಕೆ ಪ್ರಿಪೇರ್ ಮಾಡ್ತೀವಿ ಅಂತಂದರೆ ಓಪನಿಂಗ್ ಕ್ಯಾಪಿಟಲ್ ಎಷ್ಟಿದೆ ಅನ್ನೋದನ್ನು ಫೈಂಡ್ ಔಟ್ ಮಾಡಲಿಕ್ಕೋಸ್ಕರ ನಾವು ಸ್ಟೇಟ್ಮೆಂಟ್ ಆಫ್ ಅಫೇರ್ಸನ್ನು ಪ್ರಿಪೇರ್ ಮಾಡ್ತೀವಿ. ಸೊ ನೆಕ್ಸ್ಟ್ ಒನ್ ಈಸ್, why is total debtors account is prepared?
ಸೊ ಟೋಟಲ್ ಡೇಟರ್ ಅಕೌಂಟನ್ನು ಯಾವ ಉದ್ದೇಶಕ್ಕೋಸ್ಕರ ನಾವೇನು ಮಾಡ್ತೀವಿ ಅಂತ ಪ್ರಿಪೇರ್ ಮಾಡ್ತೀವಿ ಅಂತ. ಸೊ ಇಟ್ ಈಸ್ ಪ್ರಿಪೇರ್ಡ್ ಟು ಫೈಂಡ್ ಔಟ್ ಓಪನಿಂಗ್ ಆ್ಯಂಡ್ ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಡೇಟರ್ಸ್ ಆ್ಯಂಡ್ ಕ್ಯಾಶ್ ರಿಸೀವ್ಡ್ ಫ್ರಮ್ ಡೇಟರ್ಸ್ ಆ್ಯಂಡ್ ಕ್ರೆಡಿಟ್ ಸೇಲ್ಸ್. So also the debtors is a person or a business organization who borrows the goods and services from us. ಓಕೆ ನಮ್ಮಿಂದ, ಸೊ ನಾವು ವ್ಯಾಪಾರಸ್ಥರು ಅಂತ ಅಂದ್ಕೊಂಡೆ, ಸೊ ನಮ್ಮಿಂದ ಯಾರಾದರೂ ಗೂಡ್ಸು ಮತ್ತು ಸರ್ವಿಸನ್ನು ತೊಗೊಂಡಿರ್ತಾರಲ್ಲ, ಸೊ ಅವರು, ಸೊ ದ್ಯಾಟ್ ಪರ್ಸನ್ ಈಸ್ ಲಯಬಲ್ ಟು ಪೇ ಅನ್ ಅಮೌಂಟ್ ಫಾರ್ ದ್ಯಾಟ್. ಸೊ ಏನು ಸರ್ವಿಸ್ ತೊಗೊಂಡು ಹೋಗಿರ್ತಾನೆ, ಸೊ ಅದಕ್ಕೋಸ್ಕರ ಏನು ಮಾಡಬೇಕು ಅಂತ ಹಿ ಈಸ್ ಲಯಬಲ್ ಫಾರ್ ದ ಪೇಮೆಂಟ್ ಆಫ್ ದ್ಯಾಟ್ ಒನ್. ಸೊ ದ್ಯಾಟ್ಸ್ ವೈ, ಸೊ debtor is an asset. So it's an asset for the business. Debtors is an asset for the businesses. So why we are preparing the debtor account? So debtor account. So the opening balance of debtors always starts from the debit side, right? Because it's an asset for the businesses. Okay. Why we are preparing debtor account? To find out the opening balance or the closing balance. ಓಪನಿಂಗ್ ಬ್ಯಾಲೆನ್ಸ್ ಆದರೂ ಫೈಂಡ್ ಔಟ್ ಮಾಡಲಿಕ್ಕೆ ಅಥವಾ ಕ್ಲೋಸಿಂಗ್ ಬ್ಯಾಲೆನ್ಸ್ ಆದರೂ ಫೈಂಡ್ ಔಟ್ ಮಾಡಲಿಕ್ಕೆ, ಅಥವಾ ಸೊ ಇಟ್ ಈಸ್ ಪ್ರಿಪೇರ್ಡ್ ಟು ಫೈಂಡ್ ಔಟ್ ದ ಕ್ಯಾಶ್ ರಿಸೀವ್ಡ್ ಫ್ರಮ್ ದ ಡೆಟರ್ಸ್. ಸೊ ಎಷ್ಟು ಡೆಟರ್ ಕಡೆಯಿಂದ ನಾವೇನು ನಮ್ಮ ಕಡೆಯಿಂದ ತೊಗೊಂಡು ಹೋಗಿದ್ನಲ್ಲ, ಸೊ ಗೂಡ್ಸು ಮತ್ತು ಸರ್ವಿಸನ್ನು, ಅವ ನಮಗೆ ಎಷ್ಟು ಕ್ಯಾಶನ್ನು ಪೇ ಮಾಡಿದ್ದಾನೆ, ಸೊ ಕ್ಯಾಶ್ ರಿಸೀವ್ಡ್ ಫ್ರಮ್ ದ ಡೆಟರ್ಸ್, ಎಷ್ಟು ಕ್ಯಾಶ್ ರಿಸೀವ್ ಮಾಡ್ಕೊಂಡಿದ್ದೀವಿ ಅನ್ನೋದನ್ನು ಫೈಂಡ್ ಔಟ್ ಮಾಡಲಿಕ್ಕೆ, ಅಥವಾ ಕ್ರೆಡಿಟ್ ಸೇಲ್, ಎಷ್ಟು ಉದ್ರಿ ಮಾರಾಟ ಮಾಡಿದ್ದೀವಿ ಅನ್ನೋದನ್ನು ಫೈಂಡ್ ಔಟ್ ಮಾಡಲಿಕ್ಕೆ. ಸೊ 4 ಮಾತ್ರ ಮಿಸ್ಸಿಂಗ್ ಇರುತ್ತೆ ಆಲ್ಮೋಸ್ಟ್ ಆಲ್. ಯಾವುದು? ಐದರ್ ದ ಓಪನಿಂಗ್ ಆರ್ ಕ್ಲೋಸಿಂಗ್ ಬ್ಯಾಲೆನ್ಸ್, ಆರ್ ಕ್ಯಾಶ್ ರಿಸೀವ್ಡ್ ಫ್ರಮ್ ದ ಡೇಟರ್, ಆರ್ ಕ್ರೆಡಿಟ್ ಸೇಲ್ಸ್. ವೈ ವಿ ಆರ್ ಪ್ರಿಪೇರಿಂಗ್ ಫಾರ್ ದ ಪರ್ಪಸ್ ಆಫ್ ಫೈಂಡಿಂಗ್ ದ ಓಪನಿಂಗ್ ಆರ್ ಕ್ಲೋಸಿಂಗ್ ಬ್ಯಾಲೆನ್ಸ್, ಆರ್ ಕ್ಯಾಶ್ ರಿಸೀವ್ಡ್ ಫ್ರಮ್ ದ ಡೇಟರ್, ಆರ್ ಕ್ರೆಡಿಟ್ ಸೇಲ್ಸ್. ಓಕೆ, ನೆಕ್ಸ್ಟ್ ಒನ್ why is total creditor account is prepared. ಸೊ ಈ ಇಲ್ಲಿ ಸೇಮ್ ಡೇಟರ್ ಅಕೌಂಟ್ ಯಾವುದಕ್ಕೆ ಪ್ರಿಪೇರ್ ಮಾಡ್ತೀವಲ್ಲ ಹಂಗೆ ಓಕೆನಾ, ಇಟ್ ಈಸ್ ಪ್ರಿಪೇರ್ಡ್ ಟು ಫೈಂಡ್ ಔಟ್ ಓಪನಿಂಗ್ ಆ್ಯಂಡ್ ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಅ ಕ್ರೆಡಿಟರ್ ಆ್ಯಂಡ್ ಕ್ಯಾಶ್ ಪೇಡ್ ಟು ಕ್ರೆಡಿಟರ್ ಆ್ಯಂಡ್ ಕ್ರೆಡಿಟ್ ಪರ್ಚೇಸ್. ಸೊ ಓಕೆ, ಸೊ ಟೋಟಲ್ ಕ್ರೆಡಿಟರ್ ಅಕೌಂಟ್ ಸೇಮ್. ಸೊ ಕ್ರೆಡಿಟರ್ ಈಸ್ ಎನ್ ಲಯಬಿಲಿಟಿ. ಓಕೆನಾ, ಕ್ರೆಡಿಟರ್ ಈಸ್ ಅ ಪರ್ಸನ್ ಆರ್ ಅ ಬಿಸ್ನೆಸ್ ಆರ್ಗನೈಸೇಷನ್ ಫ್ರಮ್ whom we borrow the goods and services and liable to pay the certain amount within the certain period of time. So we are purchasing or we are receiving the services or goods from another person. So okay, ಸೊ ನಾವು ಬೇರೆಯವರಿಂದ ಗೂಡ್ಸ್ ಮತ್ತು ಸರ್ವಿಸನ್ನು ಪಡ್ಕೊಂಡಿದ್ರೆ ಅಂದರೆ ಬೇಸಿಸ್ ಆಫ್ ಕ್ರೆಡಿಟ್ ಸಿಸ್ಟಮಲ್ಲಿ, ಓಕೆನಾ. ಸೊ ವಿ ಆರ್ ಲಯಬಲ್ ಫಾರ್ ದ ಪೇಮೆಂಟ್ ಆಫ್ ದ್ಯಾಟ್ ಒನ್. ಸೊ ನಾವು ಅದನ್ನು ಪೇಮೆಂಟ್ ಮಾಡಬೇಕಾಗಿರುತ್ತೆ. ಸೊ ಅದಕ್ಕೋಸ್ಕರ ಸೊ ಇಟ್ಸ್ ಅನ್ ಲಯಬಿಲಿಟಿ ಫಾರ್ ಅಸ್. ಸೊ ಬಿಸ್ನೆಸ್ಗೆ ಇದೊಂದು ಲಯಬಿಲಿಟಿ, ಕ್ರೆಡಿಟರ್. ಸೊ ಓಪನಿಂಗ್ ಬ್ಯಾಲೆನ್ಸ್ ಆಲ್ವೇಸ್ ಸ್ಟಾರ್ಟ್ಸ್ ಫ್ರಮ್ ದ ಕ್ರೆಡಿಟ್ ಸೈಡ್. ವೈ? ಬಿಕಾಸ್ ಲಯಬಿಲಿಟಿ, ಇಟ್ಸ್ ಎನ್ ಲಯಬಿಲಿಟಿ. ಸೊ ವೈ ವಿ ಆರ್ ಪ್ರಿಪೇರಿಂಗ್ ಕ್ರೆಡಿಟರ್ ಅಕೌಂಟ್? ಟು ಫೈಂಡ್ ಔಟ್ ದ ಓಪನಿಂಗ್ ಬ್ಯಾಲೆನ್ಸ್ ಆರ್ ಕ್ಲೋಸಿಂಗ್ ಬ್ಯಾಲೆನ್ಸ್, or it is prepared to find out the cash paid to creditor, or it is prepared to find out the credit purchased. ಸೊ ಒಂದು ಕ್ಯಾಶ್ ಪೇಡ್ ಟು ಕ್ರೆಡಿಟರ್ ಆದರೂ ಫೈಂಡ್ ಔಟ್ ಮಾಡಲಿಕ್ಕೆ, ಅಥವಾ ಕ್ರೆಡಿಟ್ ಪರ್ಚೇಸ್ಡ್ ಉದ್ರಿ ಎಷ್ಟು ತೊಗೊಂಡಿದ್ದೀವಿ ಅನ್ನೋದು ಆ ಸಾಲಗಾರನ ಕಡೆಯಿಂದ. ಸೊ ಓಕೆ, ನಾವು ವಸ್ತು ತೊಗೊಂಡಿಲ್ಲ, ಸರ್ವಿಸ್ ತೊಗೊಂಡಿಲ್ಲ ಅವನಿಂದ. ಐದರ್ ಇಟ್ ಈಸ್ ಪ್ರಿಪೇರ್ಡ್ ಟು ಫೈಂಡ್ ಔಟ್ ದ ಓಪನಿಂಗ್ ಆರ್ ಕ್ಲೋಸಿಂಗ್ ಬ್ಯಾಲೆನ್ಸ್, ಆರ್ ಇಟ್ ಈಸ್ ಪ್ರಿಪೇರ್ಡ್ ಟು ಫೈಂಡ್ ಔಟ್ ದ ಕ್ಯಾಶ್ ಪೇಡ್ ಟು ಕ್ರೆಡಿಟರ್ ಆರ್ ಕ್ರೆಡಿಟ್ ಪರ್ಚೇಸಸ್. ಸೊ ಇದಕ್ಕೋಸ್ಕರ ನಾವೇನು ಮಾಡ್ತೀವಿ ಅಂತಂದರೆ ಟೋಟಲ್ ಕ್ರೆಡಿಟರ್ ಅಕೌಂಟ್ ಈಸ್ ಪ್ರಿಪೇರ್ಡ್. ಸೊ ನೆಕ್ಸ್ಟ್ ಒನ್, ಲಾಸ್ಟ್ ಒನ್, why bills receivable account is prepared. So bills receivable account is related with an debtor account. Okay, the objective of preparing the bills receivable account is to ascertain the opening balance or closing balance or bills receivable received against the debtors. So it is also prepared to find out the opening or closing balance. Okay, bills receivable account. ಸೊ ಇಲ್ಲಿ ಬರ್ದಿಲ್ಲ ನಾನು ಒಂದೆರಡು ಅದನ್ನು ಐಟಮ್ಗಳನ್ನ. ಓಕೆನಾ, ಬಿಲ್ಸ್ ರಿಸೀವೇಬಲ್ ಅಕೌಂಟ್. ಸೊ ಓಕೆ, ಐದರ್ ಇಟ್ ಈಸ್ ಪ್ರಿಪೇರ್ಡ್ ಟು ಫೈಂಡ್ ಔಟ್ ದ ಓಪನಿಂಗ್ ಬ್ಯಾಲೆನ್ಸ್ ಆರ್ ಕ್ಲೋಸಿಂಗ್ ಬ್ಯಾಲೆನ್ಸ್, ಆರ್ ಇಟ್ ಈಸ್ ಪ್ರಿಪೇರ್ಡ್ ಟು ಅಸರ್ಟೈನ್ ದ ಬಿಲ್ಸ್ ರಿಸೀವೇಬಲ್ ರಿಸೀವ್ಡ್ ಅಗೇನ್ಸ್ಟ್ ದ ಡೇಟರ್. ಸೊ ಓಕೆ, ಬಿಲ್ಸ್ ರಿಸೀವೇಬಲ್ ರಿಸೀವ್ಡ್ ಅಗೇನ್ಸ್ಟ್ ದ ಡೇಟರ್. ಸೊ ಡೇಟರ್ ಅಕೌಂಟು ಬಿಲ್ಸ್ ರಿಸೀವೇಬಲ್ ಎಷ್ಟಿದೆ ಅನ್ನೋದನ್ನು ಫೈಂಡ್ ಔಟ್ ಮಾಡಲಿಕ್ಕೋಸ್ಕರ ಏನು ಮಾಡ್ತೀವಿ ಅಂದರೆ ವಿ ಆರ್ ಪ್ರಿಪೇರಿಂಗ್ ದ bills receivable accounts. Okay, so thanks for watching my videos. Please like, share and subscribe. Thank you.